ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಸಂಜೆ ಆಗಿದೆ. ಆಫೀಸಿಂದ ಬಂದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಅಂದರೆ ನಾನು ಹೇಳ್ತಿದ್ದೆನಲ್ಲ, ಯೂಶ್ವಲಿ ಚೆಕಪ್ಗೆ ಇದ್ದಾಗ ಹೋಗ್ತಾಳೆ ಮತ್ತು ಬರ್ತಾಳೆ ಅಂದ್ಬಿಟ್ಟು. ಸೊ ಇನ್ನು ದಸರಾ ಇದೆಲ್ಲ ಬಂತು, ಆಯುಧ ಪೂಜೆ ಬಂತು, ಮತ್ತು ನಾಳೆ ನಾವು ಪಕ್ಷ ಕೂಡ ಮಾಡ್ತೀವಲ್ಲ, ಹಾಗಾಗಿ ನಮ್ಮ ಮನೇಲಿ ಫಸ್ಟ್ ಟೈಮ್ ಪಕ್ಷ ಮಾಡ್ತಿರೋದು. ಪ್ರತಿಯೊಂದು ನಾನೇ ತಿಳ್ಕೊಂಡು ಎಲ್ಲ ಗೈಡ್ ಮಾಡ್ತಾಯಿದ್ದೀನಿ, ಏನೇನು ತರಬೇಕು, ಏನೇನು ಹೆಂಗೆ ಮಾಡಬೇಕು ಪೂಜೆ ಅನ್ನೋದು. ಸೊ ಒಂದು ಸ್ವಲ್ಪ ಪೂಜೆಗೆ ಐಟಮ್ಸ್ ಎಲ್ಲ ತರಬೇಕಿತ್ತು, ಅದನ್ನೆಲ್ಲ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ವ್ಲಾಗಲ್ಲಿ ನೀವು ಅಷ್ಟೂ ನೋಡ್ಬೋದು, ಶಾಪಿಂಗ್ ಜೊತೆಗೆ ಪಿತೃಪಕ್ಷ ನಾವು ಹೇಗೆ ಮಾಡಿದ್ದೀವಿ ಫಸ್ಟ್ ಟೈಮ್ ಅಂತಲೂ ನೋಡ್ಬೋದು. ಇಲ್ಲಿ ನೋಡಿ, ಲೈಟ್ ಪಿಂಕಿಶ್ ಕಲರು, ಏನು ಕಲರ್ ಸಖತ್ತಾಗಿದೆ ಗೊತ್ತಾ ರೋಸು. ಅದು ನೋಡೋಕ್ಕೆ ಒಂಥರ ಮನಸ್ಸಿಗೆ ಉಲ್ಲಾಸ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ. ಸೊ ಇನ್ನು ನಾವು ಹೋದ್ವಿ, ಕಾರ್ ತೊಗೊಂಡೇ ಹೋದ್ವಿ. ಇನ್ನು ನಾನು, ಪ್ರಕುಲ್, ಲಶಿಕಾ ಮಲ್ಕೊಂಡಿದ್ಲು. ಸೊ ಅವ್ರ ಚಿಕ್ಕಪ್ಪ ಮನೆಯಲ್ಲೇ ಇದ್ರಲ್ಲ, ಹಾಗಾಗಿ ಅವಳಲ್ಲೇ ಇದ್ಲು. ನಾವು ಮಾತ್ರ ಎಲ್ಲರೂ ಬಂದ್ವಿ. ಪ್ರಕುಲ್ ಕೂಡ ಬಂದಿದ್ದ. ಅವನಿಗೂ ಎಕ್ಸಾಮ್ಗೆ ಓದಿ ಅವನಿಗೂ ಬೇಜಾರಾಗಿಬಿಟ್ಟಿದೆ, ಹಂಗಾಗಿ ಅವನೊಂದು ಸ್ವಲ್ಪ ಹೊರಗಡೆ ಸುತ್ತಾಡಬೇಕು ಅಂತ ಅವನು ಬಂದ. ಇನ್ನು ಹೆಂಗೋ ಸಂಡೇ ಇತ್ತಲ್ವ, ಮಂಡೇನೇ ಅವನಿಗೆ ಎಕ್ಸಾಮ್ ಇದ್ದಿದ್ದು. ಸರಿ ಬಲಿ ಬಿಡು, ಒಂದು 1/2 ಅವರ್, ಒಂದು 1 ಅವರ್ ಅಂತ ಅಂದ್ಕೊಂಡ್ವಿ. ಇನ್ನು ನಮ್ಮ ತುಮಕೂರಲ್ಲಿ ದಸರಾ ಬಂತು ಅಂದರೆ ಸಾಕು, ನಮ್ಮ ತುಮಕೂರು ಫುಲ್ ಮಿಂಚಿಬಿಡುತ್ತೆ. ಮಿನಿ ಮೈಸೂರು ಥರ ಆಗಿಬಿಡುತ್ತೆ, ಅಷ್ಟು ಲೈಟ್ಸ್ ಹಾಕಿರ್ತಾರೆ ನಮ್ಮ ತುಮಕೂರಲ್ಲಿ. ಅದೊಂಥರ ನೋಡೋದಕ್ಕೆ ಖುಷಿ. ರಾತ್ರಿ ಒಂದು 7 ಗಂಟೆ ಆಗಿದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಆಗುತ್ತಲ್ಲ, ಫುಲ್ಲು ತುಮಕೂರು ಇಡೀ ಸಿಟಿ ಪೂರ ಆಗಿರ್ತಾರೆ ಮೈನ್ ಇದರಲ್ಲಿ. ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ನಾನು ಮಿನಿ ಮೈಸೂರು ಆಗಿರುತ್ತೆ ದಸರಾ ಟೈಮಲ್ಲಿ ಅಂತ ಹೇಳಿದ್ದು. ಇಲ್ಲಿ ಹೋಳ್ಗೆ ಮನೆ ಅಂತ ಇದೆ, BH ರೋಡಲ್ಲಿ, ಯೂನಿವರ್ಸಿಟಿ ಆಪೋಸಿಟ್, ಅಲ್ಲಿಗೆ ಬಂದ್ವಿ. ಇಲ್ಲಿ ಮಿಕ್ಸ್ಡ್ ಸ್ವೀಟ್ಸ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅದ್ರ ಪಕ್ಕದಲ್ಲಿ ಒಂದಿದೆ, ಅವ್ರದ್ದೇ, ಹೋಳ್ಗೆ ಮನೆ ಅವ್ರದ್ದೇ ಇದು. ಸೊ ಅಲ್ಲಿ ಮಿಕ್ಸ್ಡ್ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ವೆರೈಟಿ ಸ್ವೀಟ್ಸ್ ಇದ್ದಾವೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಬಟ್ ತುಂಬ ಅವಾಯ್ಡ್ ಮಾಡ್ತೀನಿ, ಫುಲ್ ಒಂದು ಅವಾಯ್ಡ್ ಅಂದರೆ ಅವಾಯ್ಡು. ಎಸ್ಪೆಷಲಿ ಆಯುಧ ಪೂಜೆ ಪಿತೃಪಕ್ಷದಲ್ಲಿ ಯಾವಾಗಲೂ ನಾವು ಆಯುಧ ಪೂಜೆಯಲ್ಲೇ ಸ್ವೀಟ್ಸ್ ಇದೆಲ್ಲ ತೊಗೊಳ್ತಾ ಇದ್ವಿ. ಈಗ ಮನೆಯಲ್ಲೇ ಮಾಡಿಸ್ತೀವಿ, ಬೂಂದಿ, ಸಿಹಿ ಬೂಂದಿ, ಖಾರ ಬೂಂದಿ ಎಲ್ಲ. ಇನ್ನು ಇಲ್ಲಿಂದ ಸೀದಾ ಬಾಳೆಲೆ ಬೇಕಿತ್ತು, ಬಾಳೆಲೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾಯಿಲ್ಲ. ಕೊನೆಗೆಲ್ಲ ಹುಡುಕಿದ್ಮೇಲೆ ಒಂದು ಕಡೆ ಸಿಕ್ತು, ಅಲ್ಲೇ ತೊಗೊಂಡೋದ್ವಿ. ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಕಡಿಮೆ ಇತ್ತು. ಸರಿ, ಇನ್ನೊಂದು ಸ್ವಲ್ಪ ಆರೆಂಜು ಮತ್ತು ಆ್ಯಪಲ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. ಆರೆಂಜು ಪರವಾಗಿಲ್ಲ, ರೇಟ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ, 79-89 ರುಪೀಸ್ ಇದೆ ಕೆಜಿಗೆ. ಆ್ಯಪಲ್ 149 ರುಪೀಸ್ ಇದೆ. ಅದೊಂದು ಸ್ವಲ್ಪ, ಒಂದು ಆರೆಂಜ್ ಒಂದು ಸ್ವಲ್ಪ ತೊಗೊಂಡೋದ್ವಿ. ಆ ಆರೆಂಜ್ ನಮಗೂ ಕೂಡ, ನಾವು ಯೂಶ್ವಲಿ ತಿಂತಾನೆ ಇರ್ತೀವಿ. ವಿಟಮಿನ್ ಸಿ ತುಂಬ ಇರುತ್ತಲ್ವ, ತಿಂದರೆ ಕಣ್ಣಿಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ಮತ್ತು ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ವಿಟಮಿನ್ ಸಿ ಇರೋವಂಥದ್ದು ಫ್ರೂಟ್ಸ್ ತಿಂದರೆ, ಈ ಆರೆಂಜು, ಲೆಮನ್ ಈ ಥರದ್ದೆಲ್ಲ ಸೇವನೆ ಮಾಡಿದ್ರೆ ಮಕ್ಳಿಗೆ ಕೊಡ್ತಾ ಇರಬೇಕು. ಅವ್ರ ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತು ಸ್ಕಿನ್ ಕೂಡ ಅಷ್ಟೇ, ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ BH ರೋಡಲ್ಲೇ ಇತ್ತು, ಹೋಳ್ಗೆ ಮನೆ ಪಕ್ಕದಲ್ಲೇ. ನೆಕ್ಸ್ಟ್ ಇನ್ನು ನಾನು ಹುಡ್ಕೊಂಡು ಹೋಗಿದ್ದೆ ಬಾಳೆಲೆಗೆ ಹುಡ್ಕೊಂಡು ಹೋದ್ವಿ, ಸಿಗೋದೇ ಇಲ್ಲ. ಅಂದರೆ ರಾತ್ರಿ ಟೈಮ್ ಸಿಗೋದು ಸ್ವಲ್ಪ ಕಷ್ಟ. ಬಟ್ ಒಂದು ಜಾಗಕ್ಕೆ ಹೋದ್ವಿ, ಅಲ್ಲಿರ್ಬೋದೇನೋ ಅಂದ್ಬಿಟ್ಟು ಅಲ್ಲೇ ಸಿಕ್ತು ಕೊನೆಗೆ. ನಮಗೊಂದು 2-3 ಬೇಕಿತ್ತು ಪೂಜೆಗೆ, ಈ ಎಡೆ ಎಲ್ಲ ಇಡೋದಕ್ಕೆ. ಸೊ ಅಲ್ಲೇ ನಮಗೋಸ್ಕರನೇ ಇದೆ ಅನ್ನೋ ಥರನೇ ಅಲ್ಲಿ 2-3 ಕರೆಕ್ಟಾಗಿತ್ತು. ಸರಿ, ಅಲ್ಲೇ ತೊಗೊಂಡು ಹೋದ್ವಿ. ಇನ್ನೊಂದು ಸ್ವಲ್ಪ ಹೂವು ಬೇಕಿತ್ತು, ಕಟ್ಟಿರೋ ಹೂವು ನೋಡಿದ್ವಿ. ಕಟ್ಟಿರೋ ಹೂವು ಬೇಕು ಅಂದರೆ ಬಂಡಿಪೇಟೆಗೆ ಹೋಗಬೇಕು, ಈಗ ಕತ್ಲಾಗಿಬಿಟ್ಟಿದೆ, ಹೋಗೋಕ್ಕಾಗಲ್ಲ ಅಷ್ಟು ದೂರ. ಲಶಿಕಾ ಬೇರೆ ಮನೇಲಿದ್ಲಲ್ಲ, ಹಾಗಾಗಿ ಸರಿ ಇಲ್ಲೇ ಬಿಡಿ ಹೂವು ಇತ್ತು, ಸೇವಂತಿಗೆ, ಒಂದು ಸ್ವಲ್ಪ ಯೆಲ್ಲೋ ಕಲರು, ವೈಟ್ ಕಲರು, ಇದನ್ನೆಲ್ಲ ತೊಗೊಂಡೋದ್ವಿ. ಫ್ರೆಂಡ್ಸ್, ನಾನು ಅವತ್ತು ಸೀರೆ ಪಂಚು ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಡಿಸೈನ್ ಯಾವ ಥರದ್ದು ಅಂತ. ಸೊ ಇದು ನಮ್ಮ ತಾತಂಗೆ, ಅವಾಗೆಲ್ಲ ಪ್ಯಾಂಟ್ ಎಲ್ಲ ಏನೂ ಇರಲಿಲ್ಲ, ವೈಟ್ ಪಂಚನೇ ಉಟ್ಕೊಳ್ತಾ ಇದ್ರು. ನಾವಂತೂ ನಮ್ಮ ತಾತನ ನೋಡೇ ಇಲ್ಲ, ಫೋಟೋ ಕೂಡ ಇಲ್ಲ ನೋಡಬೇಕು ಅಂದ್ರೂ. ಸೊ ಇದು ಪ್ಲೇನು, ಇದೆಲ್ಲ ನಮ್ಮಪ್ಪ ಯೂಸ್ ಮಾಡವೆ, ಅದನ್ನು ತಂದಿದ್ದಾರೆ. ಇದೆಲ್ಲ ಅವರು ಯೂಸ್ ಮಾಡ್ತಿದ್ರು, ಬಟ್ ಅವಾಗ ವೈಟ್ ಆ್ಯಂಡ್ ವೈಟು ಏನೋ ನಮಗೂ ಐಡಿಯಾ ಇಲ್ಲ. ಸೊ ಹಾಗಾಗಿ ಇದನ್ನೇ ತಂದಿದ್ವಿ. ಸ್ವಲ್ಪ ಲೈಟಿಶ್ ಗ್ರೀನ್ ಕಲರ್ ಇರೋದು ಶರ್ಟ್ ಪೀಸು, ಮತ್ತು ಮಾಮೂಲಿ ವೈಟ್ ಪಂಚ್ ಅವಾಗೆಲ್ಲ ಉಡ್ತಾಯಿದ್ರು. ಸೊ ಇದು ವೈಟ್ ಪಂಚ್ ರಾಮರಾಜ್ದು. ಸೊ ಇದು ನಮ್ಮ ತಾತಂಗಾಯಿತು. ಈಗೆಲ್ಲ ಪೂಜೆಗೆ ಬೇಕಾಗಿರೋದು ಅಷ್ಟು ಐಟಮ್ಸು ತಂದಿದ್ದೀವಿ, ಹೂವು, ಸ್ವೀಟ್ಸು, ಮಿಕ್ಸ್ಚರು, ಎಲೆ, ಮತ್ತು ಕಾಫಿ ತುಂಬ ಕುಡಿತಾಯಿದ್ರು. ಸೊ ಕಾಫಿ ಕೂಡ ಅದನ್ನು ನಾಳೆ ಮಾಡಿ ಇಡಬೇಕು. ಸೊ ವೆಜ್ಜಲ್ಲೇ ಮಾಡ್ತಾ ಇರೋದು.
ಇನ್ನು ಬೇಕ್ರಿ ಐಟಮ್ಸ್ ಅಂತೂ ಇಡಲೇಬೇಕು ಅಂತಾರೆ, ಹಾಗಾಗಿ ಮಿಕ್ಸಡ್ ಸ್ವೀಟ್ಸ್ ಎಲ್ಲನೂ ತಂದಿದ್ದೀವಿ. ಹಾಗೆ ನಮ್ಮ ಅಜ್ಜಿ ಸೀರೆ ಒಂದು ತೋರಿಸ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ತಾತ ತೀರ್ಕೊಂಡ್ಮೇಲೆ ನಮ್ಮ ಅಜ್ಜಿ ಬಿಳಿ ಸೀರೆನೇ ಉಡ್ತಾಯಿದ್ರು. ನಾವು ಅವ್ರ ಕಲರ್ ಸೀರೆ ಉಟ್ಟಿರೋದೇ ನೋಡಿಲ್ಲ, ಬಟ್ ಅದಕ್ಕೂ ಮುಂಚೆ ಕಲರ್ ಸೀರೆ ಉಟ್ಟಿರ್ತಾರಲ್ಲ. ಸೊ ಹಾಗಾಗಿ ಒಂದು ಜೊತೆ 1 ಡಜನ್ ಬಳೆ, ಮತ್ತು ತುಂಬ ಚೆನ್ನಾಗಿದೆ ಈ ಕಲರ್, ತುಂಬ ಚೆನ್ನಾಗಿದೆ. ಇದು 880 ರುಪೀಸ್. ಇದು ಸಿಂಧೂರ್ ಟೆಕ್ಸ್ಟೈಲ್ಸಲ್ಲೇ ಇವೆಲ್ಲ ತೊಗೊಂಡಿದ್ದು. ಶರ್ಟ್ ಪೀಸು ಅಷ್ಟೇ 400 ರೂಪಾಯಿ. ಇನ್ನು ಆ ಪಂಚ ಬಂದುಬಿಟ್ಟು 300 ರೂಪಾಯಿ ಏನೋ. ಸೊ ಇದು ತುಂಬ ಚೆನ್ನಾಗಿದೆ, ಡೈಲಿ ಯೂಸ್ಗೆ ಎಲ್ಲಾದರೂ ಟೆಂಪಲ್ಸ್ಗೆ ಹೋಗೋವಾಗ ಉಟ್ಕೋಬೋದಮ್ಮ. ಇದು ಪಿಂಕ್ ಬಾರ್ಡರು, ಗ್ರೀನ್ ಈ ಥರ ಇದೆ, ಚೆನ್ನಾಗಿದೆ, ಮೆತ್ತಗಿದೆ, ತುಂಬ ಸಾಫ್ಟ್ ಆಗಿದೆ. ಈ ಥರದ್ದೇ ಅವಾಗೆಲ್ಲ ಉಡ್ತಾಯಿದ್ದೆ, ಅವಾಗೆಲ್ಲ ಎಲ್ಲಿ ವಿಜೃಂಭಣೆ ರಿಚ್ಚು ಅಂತ ಆ ಥರದ್ದೇನಿಲ್ಲ. ಸೊ ಇದನ್ನು ತಂದಿದ್ದೀವಿ. ಸೊ ಇದನ್ನು ನಾಳೆಗಿಟ್ಟು ಪೂಜೆ ಮಾಡಬೇಕು. ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ನನಗೆ. ನೋಡಿದ್ದೀನಿ ತುಂಬ ಜನ ಪೂಜೆ ಮಾಡೋದು, ಬಟ್ ನಮ್ಮ ಮನೇಲಿ ಮಾಡ್ತಿರೋದು ಇದು ಫಸ್ಟ್ ಟೈಮ್. ಸೊ ಹಂಗಾಗಿ ಒಂಥರ ಖುಷಿ ಇದೆ, ಹಬ್ಬದ ವಾತಾವರಣ ಇದೆ. ಮಹಾಲಯ ಅಮಾವಾಸ್ಯೆ ದಿನವೇ ನಾಳೆ ಮಾಡ್ತಾ ಇರೋದು. ಸೊ ಒಂಥರ ಖುಷಿ ನನಗೆ, ನಮ್ಮ ತಾತ ಅಜ್ಜಿಗೆ ನಾನೇ ಮುಂದೆ ಬಿದ್ದು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ ತುಂಬ. ಸೊ ಇದನ್ನ ಹಿಂಗೆ ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ಸೊ ಈಗ ಚಪಾತಿಗೆ ಕಲಸಿಟ್ಟಿದ್ದೀನಿ. ಬೆಳಗ್ಗೆ ಅಲಸಂಡೆದಿದೆಲ್ಲ ಇತ್ತು, ಅದೇ ಆಗುತ್ತೆ. ಸ್ವಲ್ಪ ನೆಲ್ಲವರೆಕಾಯಿದು ಪಲ್ಯ ಇತ್ತು, ಅದೇ ಆಗುತ್ತೆ. ಸೊ ಇದಿಷ್ಟು ತೋರಿಸಿರ್ಲಿಲ್ಲ ನಾನು ಅವತ್ತು, ಹಂಗಾಗಿ ತೋರಿಸ್ದೆ. ತುಂಬ ಚೆನ್ನಾಗಿದೆ, ಇದು ಸಾಫ್ಟ್ ಮೆಟೀರಿಯಲು, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿದೆ. ಮಳೆ ಸದ್ಯಕ್ಕೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಳೆ ಶುರುವಾಗೋಯ್ತು, ಇಲ್ಲಾಂದರೆ ನಾವು ಶಾಪಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಫುಲ್ಲು ಸಿಕ್ಕಾಪಟ್ಟೆ ಹೆಂಗಂದ್ರೆ ಸಡನ್ನಾಗಿ ಬಂದುಬಿಡತ್ತೆ, ಒಂದು ಚೂರು ಸಿಗ್ನಲ್ಲು ಕೊಡೋಲ್ಲ, ಏನೂ ಇಂಡಿಕೇಷನ್ನೇ ಕೊಡೋಲ್ಲ, ಹಂಗೆ ಬಂದುಬಿಡತ್ತೆ. ಇನ್ನು ಇವತ್ತು ಮಹಾಲಯ ಅಮಾವಾಸ್ಯೆ, ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ನಾವು ಪೂಜೆ ಮಾಡೋದ್ರಿಂದ ಸರಿ ಫ್ರೆಶ್ ಅಪ್ ಎಲ್ಲ ಸ್ನಾನ ಆಗಿಬಿಟ್ಟು ಕ್ಲೀನಾಗಿ ಅದನ್ನು ಮಡಿಯಿಂದನೇ ಒಂದು ಎಡೆಗೆ ಇಡ್ತಿದ್ದೀವಿ ಅಂದರೆ ಮಡಿಯಿಂದನೇ ಮಾಡಬೇಕಲ್ವ. ಶಾವಿಗೆ ಉಪ್ಮಾ ಮಾಡ್ತಾಯಿದ್ದೀನಿ. ಮಕ್ಕಳು ರವೆ ಉಪ್ಮಾ ತಿನ್ನಲ್ಲ. ಇನ್ನು ತಂಗಿಯವರು ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು. ಇದು ಫ್ರೆಶ್ ಅಪ್ ಆದಮೇಲೆ ಏನು ಎಡೆಗೆಲ್ಲ ಇಡ್ತೀವಲ್ಲ ತಾತ ಅಜ್ಜಿಗೆ, ಸೊ ಆ ಪೂಜೆಗೆ ಸ್ನಾನ ಮಾಡಿಬಿಟ್ಟೆ ನೈವೇದ್ಯ ಮಾಡಬೇಕು. ಸರಿ ಅಂದರೆ ಇದನ್ನು ಮೊದಲು ಮುಗಿಸ್ಕೊಳ್ತೀನಿ ನಾನು. ಸೊ ಸಮ್ಟೈಮ್ಸ್ ಈ ಥರ ಹಾಲು ಕುಡಿತೀನಿ ನಾನು, ತುಂಬ ರೇರ್ ಬೆಳಗ್ಗೆ ಕುಡಿಯೋದು. ಯಾವಾಗ ಬೇಜಾರಾದಾಗ ಅದು ಕುಡಿದು ಈ ಥರ ಹಾಲು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತೀನಿ. ಸಾಂಬ್ರಾಣಿ ಒಂದು ತರಬೇಕು ಧೂಪ ಹಾಕೋಕ್ಕೆ. ಸಾಂಬ್ರಾಣಿ ಒಂದು ಮಿಸ್ ಆಗಿದೆ, ಮನೇಲಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮನೇಲೂ ಖಾಲಿ ಆಗಿದೆ. ಅದೊಂದು ಸಾಂಬ್ರಾಣಿ ತರಬೇಕು. ಸೊ ಅದಷ್ಟೇ, ಇನ್ನೆಲ್ಲನೂ ನೆನ್ನೆನೇ ತಂದಿದ್ದಾಯಿತು ಅಲ್ವಾ. ಒಂಥರ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು, ಒಂಥರ ಖುಷಿ ಅನಿಸ್ತಿದೆ. ಇಲ್ಲೇ ಕೆಳಗಡೆನೇ ರೂಮಲ್ಲೇ ಮಾಡಬೇಕು ಅಂತಾನೆ. ಈ ಸೌತ್ ಫೇಸಿಂಗ್ ಅವ್ರ ಫೋಟೋ, ಅಂದರೆ ಅವರು ಸೌತ್ ಫೇಸಿಂಗ್ ಇರಬೇಕು, ನಾವು ನಾರ್ತ್ ಕಡೆ ಇರೋ ಕಡೆ ಪೂಜೆ ಮಾಡಬೇಕು, ಆ ಥರ ಇರಬೇಕು. ಸೊ ಎಲ್ಲ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಗ್ಗೆ ತರಕಾರಿ ಕಟ್ ಮಾಡಿಕೊಂಡು ಉಪ್ಮಾ ಮಾಡ್ತಾಯಿದ್ದೆ, ರವೆ ಉಪ್ಮಾ ಮತ್ತು ಶಾವಿಗೆ ಉಪ್ಮಾ ಮಕ್ಕಳು ತಿಂತಾರೆ, ರವೆ ಉಪ್ಮಾ ತಿನ್ನಲ್ಲ ಅಂದ್ಬಿಟ್ಟು 2 ತಿಂಡಿ ಮಾಡಿದೆ. ಇನ್ನು ಒಟ್ಟಿಗೆ ಅಂದರೆ ಮಡಿಯಲ್ಲಿ ಎಡೆಗೆ ಹಾಕಬೇಕು, ಎಡೆ ಇದೇನಿದೆ ಅದನ್ನೆಲ್ಲ ಅಡುಗೆ ಮಾಡಬೇಕಲ್ವ. ಹಾಗಾಗಿ ಸರಿ ಇದನ್ನು ತಿಂಡಿ ತಿಂದಲೇ ಅಂತೂ ಮಧ್ಯಾಹ್ನದವರೆಗೂ ಇರೋಕ್ಕಾಗಲ್ಲ. ಹಂಗಾಗಿ ಮೊದಲು ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅಡುಗೆನ ಶುರು ಮಾಡಿಕೊಂಡೆ. ಇದು ಅಡುಗೆ ಎಲ್ಲ ಆದಮೇಲೆ ಇನ್ನೆಷ್ಟೊತ್ತಲ್ವ ಅಲಂಕಾರ ಮಾಡೋದೆಲ್ಲ ಈಸಿನೇ ಆಗುತ್ತೆ, ಮನೆ ಎಲ್ಲ ಕೂರಿಸ್ಬಿಟ್ಟು. ಸೊ ಅದೇ ರೀತಿಯೇ ಮಾಡ್ಕೊಂಡ್ವಿ. ಸೊ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಶುಚಿ ಮಾಡ್ಕೊಂಡು ಮಾಡಿದ್ವಿ. ಇನ್ನು ಹಾಗೆ ಪಿತೃಪಕ್ಷದ ದಿನ ಯಾವುದೇ ಕಾರಣಕ್ಕೂ ಅಂದರೆ ಮೂಲೆಯಲ್ಲೂ ಕ್ಲೀನ್ ಮಾಡೋದು, ಕಸ ಇದು ಏನಪ್ಪ ಜೇಡ ಕಟ್ಟಿರೋದೆಲ್ಲ ಇರುತ್ತಲ್ಲ, ಅದನ್ನು ಏನೂ ಕ್ಲೀನೇ ಮಾಡೋಂಗಿಲ್ವಂತೆ, ಮತ್ತು ರಂಗೋಲಿ ಕೂಡ ಹಾಕೋಂಗಿಲ್ಲ. ಆಮೇಲೆ ನಾನು ಕೇಳಿರೋ ಪ್ರಕಾರ ಆ್ಯಂಡ್ ನನಗೆ ಹೇಳಿರೋರ ಪ್ರಕಾರ ಅವತ್ತು ಒಟ್ಟಿಗೆ ದೇವ್ರ ದೀಪ ಮತ್ತು ಪಿತೃಪಕ್ಷದ ಪೂಜೆ ಮಾಡಬಾರ್ದು, ಬೆಳಗ್ಗೆ ದೇವ್ರ ದೀಪ ಮುಗಿಸ್ಕೊಂಬಿಡ್ಬೇಕು. ಸೊ ದೇವ್ರಿಗೇನು ನಾವು ಯೂಸ್ ಮಾಡಿರ್ತೀವಿ ಊದುಗಡ್ಡಿ, ಅದನ್ನೇ ಯೂಸ್ ಮಾಡಬಾರ್ದು ಪಿತೃಪಕ್ಷ ಪೂಜೆಗೆ. ಮೊದಲು ಅದನ್ನು ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಇದನ್ನು ಮಾಡ್ಕೋಬೇಕು. ಸೊ ಆರತಿನೂ ಅಷ್ಟೇ ಸಪ್ರೇಟಾಗಿ ಮಾಡ್ಕೋಬೇಕು. ಇನ್ನು ಪಿತೃಪಕ್ಷ ಪೂಜೆ ಮಾಡುವಾಗ ದೇವ್ರ ಮನೆ ಬಾಗಿಲು ಕ್ಲೋಸ್ ಆಗಿರಬೇಕು ಅಂತ ಹೇಳ್ತಾರೆ. ಏನಕ್ಕಂದರೆ ನಾವು ಹಿರಿಯರನ್ನ ದೇವ್ರ ಥರ ಪೂಜೆ ಮಾಡ್ತೀವಿ, ಬಟ್ ದೇವರಾಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನೇ ಹೇಳೋದು, ಅವ್ರು ಮನುಷ್ಯರು ಆಗಿ ತೀರ್ಕೊಂಡು ಅವರು
ದೇವ್ರ ಥರ ಪೂಜೆ ಮಾಡ್ತೀವಿ, ಬಟ್ ದೇವ್ರಾಗಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಇದು ಈ ಥರದ್ದೆಲ್ಲ ಕಂಡೀಷನ್ಸ್ ಇದೆ, ಹೇಳ್ತಾರೆ ಈ ಥರ. ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಮೊದಲು ಮೊಸಪ್ಪು ಗೀಳ್ತಾ ಇದೆ. ನಮ್ಮ ಕಡೆ ಗೊತ್ತಲ್ಲ, ಮೊಸಪ್ಪು ಅಂದರೆ ಪ್ರಾಣ ಬಿಡ್ತೀವಿ ನಾವು. ಇನ್ನು ನಮ್ಮ ತಾತ ಅಜ್ಜಿಯವರು ಕೂಡ ಅದೇ ರೊಟ್ಟಿ ಮುದ್ದೆ ಮೊಸಪ್ಪು ಈ ಥರ ಜಾಸ್ತಿ. ಪಾಯಸ ಮಾಡ್ತಾಯಿದ್ದೀನಿ ಸ್ವೀಟಿಗೆ, ಹಾಗೆ ಮುದ್ದೆ ಮೊಸಪ್ಪು ಸ್ವಲ್ಪ ರೈಸು, ಇನ್ನು ಒಂದು ಸ್ವಲ್ಪ ಪಕೋಡ ಮಾಡ್ತಾಯಿದ್ದೀನಿ, ಆವಾಗ ವಡೆ ಪಕೋಡ ಒಂದು ಸ್ವಲ್ಪ ಖಾರಕ್ಕೆ. ಆಮೇಲೆ ಸ್ವೀಟ್ಗೆ ಇನ್ನೇನು ಪಾಯಸ ಆಯಿತು, ಆ್ಯಂಡ್ ಹಪ್ಳ. ಸೊ ಇದಿಷ್ಟೂ ಮಾಡ್ತಾಯಿದ್ರಿ, ಒಂಥರ ಹಬ್ಬದ ವಾತಾವರಣವೇ ಇತ್ತು. ಮೊದಲು ಅವ್ರಿಗೆ ಎಡೆಗೆ ಇದನ್ನು ಎಲ್ಲನೂ ಇಟ್ಟು ಆಮೇಲೆ ಅಪ್ಪ ಅಮ್ಮನ ತಿಂದಮೇಲೆ ನಾವು ತಿನ್ನೋಕ್ಕೂ ಮುಂಚೆ ಕಾಗೆಗೆ ಹಸುಗೆ ಇಟ್ಟು ಬರ್ತೀವಿ. ಸೊ ಇದಿಷ್ಟು ನಾನು ತಿಳ್ಕೊಂಡಿರೋವಂಥ ಇನ್ಫಾರ್ಮೇಷನ್ನು. ನಾವು ತಿನ್ನೋದಕ್ಕಿಂತ ಮುಂಚೆ ಕಾಗೆಗೆ ಹಸುಗೆ ಇಡಲೇಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಕಾಗೆ ಈಗೆಲ್ಲಿ ಕಾಗೆಗಳು ಸಿಗ್ತಾನೇ ಇಲ್ಲ, ಬಟ್ ಆದರೂ ಒಂದು ಕಡೆ ಇಟ್ಬಿಟ್ಟು ಬಂದ್ವಿ, ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ತೋರಿಸ್ತೀನಿ. ಸೊ ಹಸುಗಂತೂ ಇದ್ದೇ ಇರ್ತವೆ ಎಲ್ಲ ಒಂದು ಕಡೆ. ನಮ್ಮನೆ ಹತ್ರ ಹಸುಗಳು ಎಮ್ಮೆಗಳು ತುಂಬ ಜಾಸ್ತಿ. ಸೊ ಹಂಗಾಗಿ ಹಸುಗೆ ಹೋಗಿ ಇಟ್ಟು ಬಂದ್ವಿ. ಇಲ್ಲೆಲ್ಲ ಬೇಗ ಬೇಗ ಪೂಜೆ ಇದೇನು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ವಿ. ಏನಕ್ಕಂದರೆ ರಾಹು ಕಾಲ ಇದೆ, ಅದನ್ನು ಒಳ್ಳೆ ಟೈಮ್ ನೋಡ್ಕೊಂಡು ಮಾಡಬೇಕು. ಮಧ್ಯಾಹ್ನ ಟೈಮ್ ಆಗಿರಬೇಕು, ಬಟ್ ಯಾವುದೇ ಒಂದು ಇನಾಸ್ಪಿಷಿಯಸ್ ಟೈಮ್ ಇರಬಾರ್ದು. ಸೊ 12 ಗಂಟೆಗೆ ಇತ್ತು, 12 ಕಾಲು ಒಳಗಡೆ ಇತ್ತು. ಅದಾದಮೇಲೆ 1:45 ಮೇಲೆ ಇತ್ತು. ಸರಿ, 1:45 ಮೇಲೆ ತುಂಬ ಲೇಟ್ ಆಗುತ್ತಲ್ವ, ಹಂಗಾಗಿ 12 ಗಂಟೆಗೆ ಮಾಡಿ ಮುಗಿಸೋಣ, 12 ಕಾಲು ಒಳಗೆ ಅಂದ್ಕೊಂಡು ಫಟಾಫಟ್ ಅಂತ ಎಲ್ಲ ಅಡುಗೆನೂ ಮಾಡ್ತಾಯಿದ್ವಿ. ಇನ್ನು ತಂಗಿ ಕೂಡ ಹೆಲ್ಪ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಆಗೋಯಿತು. ಇನ್ನು ಒಬ್ಬರ ಕೈಯಲ್ಲಿ ಅಷ್ಟು ಎಲ್ಲನೂ ಮಾಡೋಕ್ಕಾಗಲ್ಲ, ಮತ್ತು ಒಂದು ಸ್ವಲ್ಪ ಅಲಂಕಾರ ಎಲ್ಲ ಇತ್ತು, ಅದಕ್ಕೂ ಒಂದು ಟೈಮ್ ಬೇಕೇ ಬೇಕು. ಅದನ್ನೆಲ್ಲ ಎಲ್ಲನೂ ಕರೆಕ್ಟಾಗಿ ಇಟ್ಟಿದ್ದೀವ ಅಂತ ನೋಡೋಕ್ಕೆ ಒಂದು ಅರ್ಧ ಗಂಟೆ ಬೇಕಲ್ಲ. ಇನ್ನು ಅಮ್ಮನೇ ಒಂದು 11:15 ಆ ಟೈಮ್ಗೆ ಪೂಜೆ ಮಾಡಿಬಿಟ್ರು. ದೇವ್ರ ಮನೆ ದೀಪ ಎಲ್ಲ ಹಚ್ಚಿ, ಇನ್ನು ಪಾಯಸ ಮಾಡಿದ್ವಲ್ಲ ಅದನ್ನೇ ನಾವು ನೈವೇದ್ಯಕ್ಕೂ ಕೂಡ ಇಟ್ಟಿದ್ವಿ ದೇವ್ರಿಗೆ ಪಾಯಸನ. ಇನ್ನು ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ಕೊಂಡಿದ್ರು. ಇನ್ನು ಹಬ್ಬ ಮಾಡಲೇಬೇಕು, ಎಕ್ಸಾಮ್ ಟೈಮಲ್ಲಿ ಇವೆಲ್ಲ ಬರುತ್ತೆ. ಸೆಪ್ಟೆಂಬರ್ ಅಂದ್ರೇ ಪಿತೃಪಕ್ಷ, ಆಯುಧ ಪೂಜೆ, ಅದೇ ಟೈಮ್ಗೆ ಎಕ್ಸಾಮ್ ಟೈಮು. ಯುಗಾದಿಗೂ ಅಷ್ಟೇ, ಯುಗಾದಿ ಇನ್ನೇನು ನೆಕ್ಸ್ಟ್ ಅನ್ನೋವಾಗ ಎಕ್ಸಾಮ್ಸ್ ಇರುತ್ತೆ. ಸೊ ಈ ಥರ ಅವರು ಕೂಡ ರೆಡಿ ಮಾಡಿದ್ದೆ. ಇನ್ನು ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ಇನ್ನು ದೇವ್ರ ಮನೆದು ಇದೆಲ್ಲ ಫಸ್ಟು ಪೂಜೆ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪಿತೃಪಕ್ಷ ಅದು ಮಾಡ್ಕೋಬೇಕು. ಇನ್ನು ಧೂಪ ಎಲ್ಲ ಹಾಕಲೇಬೇಕು, ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ. ನಾವಂತೂ ಇದನ್ನು ಫಸ್ಟ್ ಟೈಮ್, ಅಂದರೆ ನಮ್ಮ ಮನೇಲಿ ಮಾಡ್ತಿರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು, ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ರೂಮ್ ಒಳಗೆ ಬಂದೆ, ಸೌತ್ ಫೇಸಿಂಗ್ ಮಾಡಿಕೊಂಡು. ಒಂದು ಮಣೆ ಮೇಲೆ ಒಂದು ಪಂಚೆ ಬಟ್ಟೆ ಇದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಬಟ್ಟೆನ ಜೋಡಿಸೋದು. ನಮ್ಮ ಕಡೆ ಕಲಶ ಆಗಿ ಹೊಂಬಾಳೆ ಆಗಲಿ ಆ ಥರದ್ದೆಲ್ಲ ಏನೂ ನಮ್ಮ ಕಡೆ ಆ ಥರದ್ದಿಲ್ಲ ಪದ್ಧತಿ. ಸೊ ಈ ಥರ ಮಾಡ್ತಾ ಇರೋದು. ಸಿಂಪಲ್ಲಾಗಿ ಮಾಡ್ಕೋಬೋದು, ಕೆಲವರು ವಿಜೃಂಭಣೆಯಿಂದ ಮಾಡ್ತಾರೆ. ಹಿಂಗೇ ಮಾಡಬೇಕು, ಸಿಂಪಲ್ಲಾಗೇ ಮಾಡಬೇಕು, ವಿಜೃಂಭಣೆಯಿಂದನೇ ಮಾಡಬೇಕು ಅಂತ ಏನೂ ಕಂಡೀಷನ್ ಇಲ್ಲ. ಸೊ ನಾವು ಮನಸ್ಸಿಟ್ಟು ಪೂಜೆ ಸಲ್ಲಿಸಬೇಕು, ಅದು ಹಿರಿಯರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಇನ್ನು ಒಂದು ಕಡೆ ಪಂಚೆ ಮತ್ತು ಶರ್ಟ್ ಪೀಸ್ ಇಟ್ಬಿಟ್ಟು ಇನ್ನೊಂದು ಕಡೆ ಸೀರೆನ ಇಡ್ತಾಯಿದ್ದೀನಿ, ಬಳೆ ಕೂಡ ಇಡ್ತಾಯಿದ್ದೀನಿ. ಯೂಶ್ವಲಿ ಮುತ್ತೈದೆ ಬಳೆನೇ ಇಡ್ತಾಯಿದ್ದೀನಿ ನಾನು, ಅಂದರೆ ತಾತ ಅಜ್ಜಿ ಇಬ್ಬರು ಇದ್ದಾಗ. ಸೊ ಅವಾಗೆಲ್ಲ ಮುತ್ತೈದೆ ಬಳೆನೇ ಅಲ್ವಾ ಹಾಕ್ಕೊಳ್ತಿದ್ದು. ಆಮೇಲೆ ಅವರು ಚಿಕ್ಕದಾಗಿ ಒಂದು ಗೋಲ್ಡ್ ಬಳೆ ಹಾಕ್ಕೋತಾಯಿದ್ರು ನಮ್ಮ ಅಜ್ಜಿ. ನಾವು ಕಂಡಂಗೆ ನಮ್ಮ ಅಜ್ಜಿ ನಾನು ಇಬ್ಬರನ್ನೇ ನೋಡಿದ್ದು, ನಮ್ಮ ಅಪ್ಪ ಅವ್ರ ಅಮ್ಮನ, ನಮ್ಮಮ್ಮ ಅವ್ರ ಅಮ್ಮನ. ನಾವು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದು. ನಾನು 2 ಕಡೆ ತಾತನೂ ನಾವು ನೋಡೇ ಇಲ್ಲ ಆ್ಯಕ್ಚುಲಿ. ನಮಗೆ ತಾತ ಪ್ರೀತಿನೂ ಗೊತ್ತಿಲ್ಲ, ತಾತಗಳು ಹೆಂಗಿರ್ತಾರೆ, ನಮಗೆ ಸ್ವಂತ ತಾತಗಳನ್ನ ನಾವು ಒಬ್ಬರು ಸೈಡಲ್ಲೂ ನಾವು ನೋಡಿಲ್ಲ. ಅದು ತುಂಬ ಮಿಸ್ ಮಾಡ್ಕೊತೀವಿ ನಾನು ನನ್ನ ತಂಗಿ. ನಮಗೊಬ್ಬರು ತಾತನೋ ಒಬ್ಬರು ಒಂದು ಸೈಡು ನಾವು ನೋಡಿಲ್ಲ ಅಂದ್ಬಿಟ್ಟು. ಬಟ್ ನಮ್ಗೆ ಅಜ್ಜಿ ಏನಂದರೆ ನಾವು ಒಂದು 7th 8th ಇದ್ದಾಗಲೇ ತೀರ್ಕೊಂಡ್ಬಿಟ್ರು. ಮೊದಲು ನಮ್ಮಮ್ಮ ಅವ್ರ ಅಮ್ಮ ತೀರ್ಕೊಂಡ್ರು, ಆಮೇಲೆ ನಾನು ಒಂದು 7th 8th ಇದ್ದಾಗ ನಮ್ಮ ಅಪ್ಪ ಅವ್ರ ಅಮ್ಮ ತೀರ್ಕೊಂಡ್ರು. ಏನಕ್ಕಂದರೆ ಅವ್ರಿಗೆ ವಯಸ್ಸಾಗೋಗಿತ್ತು. ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮಪ್ಪ ಕೊನೆ ಮಕ್ಕಳು. ನಮ್ಮಮ್ಮ ನಮ್ಮ ಅಜ್ಜಿಗೆ ಲಾಸ್ಟು. ಈ ಕಡೆ ನೋಡಿಕೊಂಡ್ರೆ ನಮ್ಮಪ್ಪ ಕೊನೆಗೆ 2ನೇ ಅವ್ರು ಲಾಸ್ಟು. ಸೊ ಹಂಗಾಗಿ ವಯಸ್ಸಾಗೋಗ್ಬಿಟ್ಟಿರುತ್ತಲ್ವಾ, ಹಾಗಾಗಿ ಕೊನೆ ಮಕ್ಕಳು ಈ ಥರ ಇದ್ದಾಗ ನಾವು ಅಜ್ಜಿ ಪ್ರೀತಿ ತಾತನ ಪ್ರೀತಿ ಜಾಸ್ತಿ ನೋಡೋಕ್ಕಾಗಲ್ಲ. ತಾತ ಅಂತೂ ಬಿಡಿ, ನಾವು ಮುಖನೂ ನೋಡಿಲ್ಲ, ನಮ್ಗೆ ತಾತ ಪ್ರೀತಿ ಹೆಂಗೆ ಅಂತಲೂ ನಮಗೆ ಗೊತ್ತೇ ಇಲ್ಲ. ಸೊ ಇನ್ನು ಅಜ್ಜಿದವರು ಒಂದು ಏನೋ ಇರಬೇಕು ಏನೋ ಅಂತ ಅವರು ಒಂದು ಸ್ವಲ್ಪ ವರ್ಷ ನಾವು ಹುಟ್ಟಾದ್ಮೇಲೆ ಹೋಗಿದ್ದೆ. ಏನಕ್ಕಂದರೆ ವಯಸ್ಸಾಗಿತ್ತು, ಕೊನೆ ಮಕ್ಕಳಲ್ವ ನಮ್ಮ ಅಪ್ಪ ಅಮ್ಮ ಇಬ್ಬರು. ಹಂಗಾಗಿ ನಮ್ಮ ಅಪ್ಪ ಅಮ್ಮನೇ ಸ್ವಲ್ಪ ದೊಡ್ಡವರು
ಫಸ್ಟ್ ಮಗು ಇಲ್ಲ ಎರಡನೇ ಮಗು ಆಗಿದ್ದರೆ ನಾವು ಬೇಗ ಹುಡ್ತಾ ಇದ್ವಿ. ನಾವು ತಾತ ಅಜ್ಜಿ ಪ್ರೀತಿ ನೋಡ್ತಾ ಇದ್ವಿ. ನಮ್ಮ ತಾತ ಬಿಡಿ, ನಮ್ಮಪ್ಪ 4 ವರ್ಷ ಇದ್ದಾಗಲೇ ಅವ್ರು ತೀರ್ಕೊಂಡಿದ್ದು, ನಮ್ಮಪ್ಪ ಅವರಮ್ಮ. ನಮ್ಮಪ್ಪ ಅಂತೂ ಅವ್ರ ಅಪ್ಪನ ಮುಖನೇ ನೆನಪಿಲ್ವಂತೆ. ಸೊ ಇದೆಲ್ಲ ಕೇಳಿಸ್ಕೊಂಡಾಗ ತುಂಬ ಇದಾಗುತ್ತೆ. ಅಷ್ಟು ಬೇಗ ಆಯುಷ್ ಮುಗ್ದೋಯ್ತಾ ಅವ್ರದ್ದು ಅಂತ ಅನಿಸುತ್ತೆ. ಇರ್ಬೋದಾಗಿತ್ತು ಇನ್ನೂ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಆಯುಷ್ ಎಷ್ಟಿದೆ ಅಷ್ಟೇ ಅಲ್ವಾ. ಇನ್ನು ಪ್ರತಿಯೊಂದು ಇಟ್ಟು ಹೂವಿನ ಅಲಂಕಾರ ಮಾಡಿಬಿಟ್ಟು ನಾವೆಲ್ಲ ಅಡುಗೆ ಮಾಡಿದ್ದೆಲ್ಲ ಎಡೆ ಇಡ್ತಾಯಿದ್ವಿ. ಇದ್ರ ಜೊತೆಗೆ ನಾನು ಬಾಯ್ಲ್ಡ್ ಎಗ್ ಕೂಡ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಏನೂ ಇಲ್ವಲ್ಲ, ಹಂಗಾಗಿ ಸರಿ ಇದೊಂದಾದರೂ ಇರಲಿ ಅಂದ್ಬಿಟ್ಟು ಮೊಟ್ಟೆನ ಬೇಯಿಸ್ಬಿಟ್ಟು ಇಟ್ಟಿದ್ದೆ. ಫ್ರೂಟ್ಸು ಮತ್ತು ಸ್ವೀಟ್ಸು ಮತ್ತು ಉಪ್ಪು ಸಮೇತ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇನ್ನು ನಮ್ಮ ಅಜ್ಜಿ ಎಲೆ ಅಡಿಕೆ ಹಾಕೋತಾಯಿದ್ರು. ಎಲೆ ಅಡಿಕೆ ಮತ್ತು ಸುಣ್ಣ ಕೂಡ ಇಟ್ಟಿದ್ದೀನಿ. ತಾತಂಗೆ ಒಂದು ಕಡೆ ಎಲೆ ಅಡಿಕೆ ಸುಣ್ಣ ಕೂಡ ಇಟ್ಟಿದ್ದೀನಿ. ಒಂದು ಕಡೆ ಮಿಕ್ಸ್ಚರು, ಸ್ವೀಟ್ಸು, ಕಾಯಿ, ಹಣ್ಣು ಇಷ್ಟು ಇಟ್ಟಿದ್ದೀನಿ. ಮತ್ತು ಎಡೆಗೆ ನಾವು ಮಾಡಿರೋವಂಥದ್ದು ಅಡುಗೆ ಐಟಮ್ಸ್ ಇಷ್ಟಿಟ್ಟು ಅಲ್ಲಿ ಡೆಕೋರೇಷನ್ ಮಾಡೋಕ್ಕೂ ಜಾಗನೇ ಇಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ನ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಸ್ವಲ್ಪ ಮೊಸಪ್ಪಿಂದು ರಸಮ್ ಮಾಡಿದ್ವಿ. ಪ್ರತಿಯೊಂದು ನಾವು ಮಾಡಿರೋ ಅಡುಗೆನೂ ಅಷ್ಟೂ ಎಡೆಗೆ ಇಟ್ಟಿದ್ದೀವಿ. ಇದು ಪೂಜೆ ಎಲ್ಲ ಆದಮೇಲೆ ಅಪ್ಪ ಅಮ್ಮ ಒಂದು ಸ್ವಲ್ಪ ತಿನ್ನಬೇಕು. ಇನ್ನು ಮಿಕ್ಕಿರೋದು ಹಸುಗಾದರೂ ಹಾಕ್ಬೋದು, ಇಲ್ಲ ನಾಯಿಗಾದರೂ ಹಾಕ್ಬೋದು, ಕಾಗೆಗಾದರೂ ಇಡ್ಬೋದು. ಬಟ್ ನಾವು ಪೂಜೆ ಆಗಿದ ತಕ್ಷಣವೇ ಸಪ್ರೇಟು ಈ ಎಡೆಗೆ ಅಲ್ದಲ್ಲೇ ಸಪ್ರೇಟು ನಾವು ಹಸುಗೆ ಮತ್ತು ಕಾಗೆಗೆ ತೊಗೊಂಡೋಗಿ ಇಟ್ಬಿಟ್ಟು ಬಂದಿದ್ದಾಯಿತು. ಇನ್ನು ಪೂಜೆ ಮಾಡ್ತಿದ್ದಾರೆ. ಮೊದಲು ಅಪ್ಪ ಅಮ್ಮ ಪೂಜೆ ಆದಮೇಲೆ ನಾವು ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಹೀಗೆ. నువ్వు కిందికి ఏదో కడ్డీ అది అట్లే పెట్టుకో. ಇನ್ನು ಪ್ರತಿಯೊಬ್ಬರು ಅವ್ರವ್ರ ಮನೇಲಿ ಪಿತೃಪಕ್ಷ ಪೂಜೆ ಮಾಡಲೇಬೇಕಂತೆ. ಸೊ ನಾನು ಇತ್ತೀಚೆಗೆ ಮಾಡಬೇಕು ಅಂತ, ನನಗೆ ಇದು ಮಾಡಲೇಬೇಕು ಅಂತ ನನಗೆ ಗೊತ್ತಾದಾಗ ನಾನು ಮಾಡೇ ಮಾಡ್ತೀನಿ. ಮಾಡ್ದಲೇ ನನಗೇನು ಗೊತ್ತಿಲ್ಲದಲ್ಲೇ ಇದ್ದಾಗ ಅದ್ರ ಬಗ್ಗೆ ನಾನೇನು ಮಾಡೋಕ್ಕೋಗಲ್ಲ. ಬಟ್ ನನಗೆ ಗೊತ್ತಾದಮೇಲೆ ಅದು ಕಂಪಲ್ಸರಿ ಏನೇ ಆಗಿರ್ಬೋದು, ಎಲ್ಲೇ ಇರ್ಬೋದು, ಏನೇ ಇರಲಿ, ಬಟ್ ನಾನು ಅದನ್ನು ಮಾಡೇ ಮಾಡ್ತೀನಿ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸೊ ಇದೇ ರೀತಿಯೇ ಪಿತೃಪಕ್ಷ ಪೂಜೆ ಯಾಕೆ ಮಾಡ್ತಾರೆ ಇವಾಗಿನ ಟೈಮಲ್ಲಿ ಅಂದರೆ, ದಸರಾ ಹಬ್ಬದ ಮುಂಚೆ ಈ 15 ದಿನ ಪಿತೃಪಕ್ಷ ಪೀರಿಯಡ್ ಅಂತ ಹೇಳ್ತೀವಲ್ಲ. ಸೊ ಇದು ನಾನು ಕೂಡ ಒಬ್ಬರು ಪೂಜಾರಿಯವರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದು 15 ದಿನ ಅಂದರೆ ದೇವ್ರಿಗೆ ಎಲ್ಲ ಹಿರಿಯರಿಗೂ, ಅಂದರೆ ಈ ಸ್ವರ್ಗಕ್ಕೆ ಹೋಗಿರ್ತಾರಲ್ಲ, ತೀರ್ಕೊಂಡಿರ್ತಾರಲ್ಲ ಪಿತೃಗಳು, ಸೊ ಅವರಿಗೆ ಒಂದು ಅರ್ಧ ದಿನ ರಜೆ ಕೊಡ್ತಾರಂತೆ. ನೀವು ಹೋಗ್ಬಿಟ್ಟು ಬನ್ನಿ, ತಿರ್ಗಾಡ್ಕೊಂಡು ಬನ್ನಿ ಅಂತ. ಸೊ ರಜೆ ಏನಕ್ಕೆ ಅರ್ಧ ದಿನ ಅಂದರೆ ನಮ್ಮ ಲೆಕ್ಕದಲ್ಲಿ 15 ದಿನ. ಸೊ 1 ದಿನ ಅಂದರೆ ನಮಗೆ 1 ತಿಂಗಳು ಈ ಥರ. ಅವ್ರಿಗೆ ಅದು ಬರೀ ಅರ್ಧ ದಿನ ರಜೆ, ನಮಗೆ 15 ದಿನ. ಸೊ ಈ 15 ದಿನದಲ್ಲಿ ಪಿತೃಗಳೆಲ್ಲರೂ ನಮ್ಮ ಭೂಮಿ ಮೇಲೆ ಓಡಾಡ್ತಿರ್ತಾರೆ. ಅವ್ರವ್ರ ಗೋತ್ರಕ್ಕೆ ಹೋಗಿ ಬನ್ನಿ ಅನ್ನೋ ಇದನ್ನು ಕಳಿಸ್ತಾರಂತೆ ದೇವರು. ಸೊ ಹಾಗಾಗಿ ಪಿತೃ ಪೂಜೆ ಈ 15 ದಿನ ಏನಿದೆ, ಅವ್ರಿಗೊಂದು ಅರ್ಧ ದಿನ ರಜೆ ಇದ್ದಂಗೆ 15 ದಿನ ನಮಗೆ ಲೆಕ್ಕ. ಸೊ ಈ 15 ದಿನ ಓಡಾಡ್ತಿರ್ತಾರೆ. ಅವ್ರವ್ರ ಗೋತ್ರ ಇರೋ ಒಂದು ಮನೆಗಳಿಗೆ ಹೋಗಿ, ಸೊ ಅವ್ರಿಗೆ ಪೂಜೆ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಬಂದು ಖುಷಿ ಪಡ್ತಾರೆ. ಸೊ ಆ ಖುಷಿ ನಮಗೆ ಒಂಥರ ಆಶೀರ್ವಾದ. ನಾವು ಪಿತೃಗಳಿಗೆ ಈ ಥರ ತೀರ್ಕೊಂಡಿರೋರಿಗೆ ನಾವು ಪೂಜೆ ಮಾಡಲ್ಲ, ಅವ್ರಿಗೊಂಥರ ಬೇಜಾರಾಗೇ ಆಗುತ್ತೆ ಅಲ್ವಾ. ನೋಡು, ನಮ್ಮ ನೆನಪಿಸ್ಕೋತಾ ಇಲ್ಲ ಅನ್ನೋದು. ಸೊ ಅವರೇನೋ ನಮ್ಮ ಮಕ್ಕಳಿಗೆ ಶಾಪ ಆಗಬೇಕು, ಮೊಮ್ಮಕ್ಕಳಿಗೆ ಇದನ್ನಾಗಬೇಕು ಅಂತ ಹೇಳಲ್ಲ. ಬಟ್
ಅವರು ಕೋಪಿಸ್ಕೊಂಡ್ರೆ ಅದೊಂಥರ ಶಾಪ ಥರ ಕನ್ವರ್ಟ್ ಆಗುತ್ತಂತೆ. ಸೊ ಯಾರೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳಿಗೆ ಶಾಪ ಆಗಬೇಕು ಅಂತ ಬೇಡ್ಕೊಳ್ಳಲ್ಲ. ಬಟ್ ಅವ್ರ ಕೋಪ ಏನಿರುತ್ತೆ, ಅವ್ರ ಬೇಜಾರು ಏನಿರುತ್ತೆ, ಅದು ಶಾಪ ಆಗಿ ಕನ್ವರ್ಟ್ ಆಗುತ್ತೆ ತೀರ್ಕೊಂಡಿರೋರಿಗೆ. ಸೊ ಹಂಗಾಗಿ ಪಿತೃಪಕ್ಷ ಪೂಜೆ ಮಾಡಿದ್ರೆ ಯಾವುದೇ ಒಂದು ಮನಸ್ತಾಪ ಇರಲ್ಲ, ಮನೆಯಲ್ಲಿ ಕಿರಿಕಿರಿ ಇರಲ್ಲ, ಜಗಳ ಆಗಲ್ಲ, ಸುಮ್ಮನೆ ಅಂತ ಹೇಳ್ತಾರೆ. ಸೊ ಇದೇ ರೀಸನ್ಗೆ ಪಿತೃಪಕ್ಷ ಪೂಜೆ ಮಾಡಬೇಕು. ನಮ್ಮ ಪಿತೃಗಳನ್ನ ನಾವು ನೆನಪಿಸ್ಕೋಬೇಕು, ಅದು ನಮ್ಮ ಹಕ್ಕು. ಓಕೆನಾ, ಅದು ನಾವು ಕಂಪಲ್ಸರಿ ಮಾಡಲೇಬೇಕು. ಸೊ ಹಾಗಾಗಿ ಇದೆಲ್ಲ ಇಷ್ಟೆಲ್ಲ ಗೊತ್ತಾದಮೇಲೆ ಇಲ್ಲ, ನಾನು ಈ ವರ್ಷದಿಂದ ನಾನು ಮಾಡಲೇಬೇಕು ಅಂದ್ಬಿಟ್ಟು ಸೊ ಈ ವರ್ಷದಿಂದ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಇನ್ನು ಪೂಜೆ ಎಲ್ಲ ಆಯಿತು, ಒಬ್ಬೊಬ್ಬರೇ ಮಾಡಿದ್ದಾಯಿತು, ಧೂಪ ಎಲ್ಲ ಹಚ್ಚಿ ಅದಕ್ಕೆ ಸಾಂಬ್ರಾಣಿ ಎಲ್ಲ ಹಾಕ್ತಾಯಿದ್ದೀವಿ. ಸೊ ಒಂದು ಸ್ವಲ್ಪ ಹೊತ್ತು ಇನ್ನು ಗೊತ್ತಲ್ಲ, ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆ ಇದ್ದು ಆಮೇಲೆ ನಾವು ಒಳಗೋಗಿ ಎಡೆಗೆ ಹಾಕಿರೋದು ಅವ್ರು ತಿಂದು ಬರಬೇಕು. ಸೊ ಇದಿಷ್ಟೇ. ಸೊ ಒಂಥರ ಏನೋ ನಿಜವಾಗ್ಲೂ ನನಗೆ ಮನಸ್ಸು ನಿರಾಳ ಆಗೋಯ್ತು ಅಂತಲೇ ಹೇಳ್ಬೋದು ಪೂಜೆ ಆದಮೇಲೆ. ಅಷ್ಟು ನೀವು ನಂಬಲ್ಲ, ಎಷ್ಟು ಅಂದರೆ ನಂಗೆ ಫುಲ್ ನಿರಾಳ ಆಗೋಯ್ತು. ಫುಲ್ ನನ್ನ ಮನಸ್ಸೆಲ್ಲ ಫ್ರೀ ಆಗೋಯ್ತು. ಒಂಥರ ಹಾರಾಡ್ತಿದೆ ನನ್ನ ಮನಸ್ಸು, ಫುಲ್ಲು ನಿರಾಳ ಕೂಲಾಗಿ ಆದೆ ನಾನು. ಏನೇ ಒಂದು ಸ್ಟ್ರೆಸ್ ಟೆನ್ಷನ್ ಇರಲಿ ಎಲ್ಲನೂ ಹೊರಟೋಯ್ತು ಅಂತಲೇ ಹೇಳ್ಬೋದು. ಆ ಪೂಜೆ ಮಹತ್ವ ಏನೋ ನಮ್ಮ ಅಜ್ಜಿ ತಾತಂಗೆ ಸಲ್ತು ಅಂತನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಆ ಥರ ಫೀಲ್ ಆಯಿತು ಅಲ್ಲಿದ್ದಾಗ. ಏನೋ ಇದೆ ಇಲ್ಲೇನೋ ಒಂಥರ ಯಾರೋ ಇದ್ದಾರೆ ಅನ್ನೋ ಥರ ನನಗೆ ಫೀಲ್ ಅನಿಸ್ತಾ ಇತ್ತು. ಅದು ಮನಸಾರೆ ಪೂಜೆ ಮಾಡಿದವ್ರಿಗೆ ಅದು ಗೊತ್ತಾಗೋದು, ಅದು ಏನು ಫೀಲ್ ಆಗುತ್ತೆ, ಫೀಲ್ ಆಗಲ್ವಾ ಅನ್ನೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಂದು ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿಕೊಂಡು ಆಚೆಗೆ ಹೋಗಬೇಕು. ಮೈನ್ ಡೋರ್ ಕೂಡ, ರೂಮ್ ಡೋರು, ಕಿಟಕಿ ಪ್ರತಿಯೊಂದು ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಚೆಗೆ ಹೋಗಿ ಇರೋದು. పట్టుకోమండి చల్లుకోకూడదు సరేనా? తినాలా? ఏ వద్దు, మాది కాకి కదా. కాకి ಸಿಪ್ಪನೆ ಆಯ್ತದ. ಮುಕ್ಕೊಂದ್ರ ಲಶಿ ಕೌಲಿ ಲಶಿ ಮುಕ್ಕೊಂದ್ರ ಆ ಕಾಕೋಬೇಡ ಆಪೆಟ್ಟ ఆడుపు మొదల కాకిపు పెట్టడు బాబు. ఇది వేరే పశువు, ఇవేం చేసేలే. ముక్కోపో, ముందరే ఉండి ముక్కోపో.
ಇನ್ನು ಕಾಗೆಗೆ ಒಂದು ಕಡೆ ಇಟ್ಬಿಟ್ಟು ಬಂದ್ವಿ, ಏನಕ್ಕಂದರೆ ನಾವಲ್ಲಿದ್ದರೆ ಕಾಗೆಗಳು ಬರಲ್ಲ, ಹಂಗಾಗಿ ಒಂದು ಕಡೆ ಇಟ್ಬಿಟ್ಟು ಬಂದು ಇನ್ನು ಹಸುಗೆ ನಾನೇ ತಿನ್ನಿಸ್ಬಿಟ್ಟು ಬಂದೆ. ಖುಷಿ ಆಗುತ್ತೆ ಹಸುಗಳಿಗೆ ತಿನ್ಸೋಕ್ಕೆ ನಿಜವಾಗ್ಲೂ. ಇನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಎಡೆಗಿಟ್ಟಿದ್ದೀವಲ್ಲ, ಅದನ್ನ ನಾನು ಸ್ವಲ್ಪ ಸ್ವಲ್ಪ ಅಪ್ಪ ಅಮ್ಮ ತಿನ್ನಬೇಕು, ನಾವು ತಿಂದರೂ ನಡೆಯುತ್ತೆ. ಇನ್ನು ಮಿಕ್ಕಿದ್ದು ರಾತ್ರಿ ಹೊತ್ತು ಹಸುಗೆ ಹಾಕಿದ್ದು ನಾವು ರಾತ್ರಿಗೆ. ಇನ್ನು ಡಿಂಕುಗೂ ಅಷ್ಟೇ ತಟ್ಟೆಯಲ್ಲಿ ಸ್ವಲ್ಪ ಬಾಳೆಲೆ ಹಾಕ್ಬಿಟ್ಟು ಅವನಿಗೂ ಊಟ ಇಟ್ಟಿದ್ದೆ, ರೈಸು ಸ್ವಲ್ಪ ಪಾಯಸ ಮತ್ತು ಹಾಲೆಲ್ಲ ಹಾಕಿ ಕಲಸಿ ಇಟ್ಟಿದ್ದೆ. ಇನ್ನು ಮಧ್ಯಾಹ್ನ ರೆಸ್ಟ್ ತೊಗೊಂಡು ಸಂಜೆ ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಇಲ್ಲೇ SIT ಕಾಲೇಜಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಮಹಾಲಯ ಅಮಾವಾಸ್ಯೆ ಅಂದ್ಬಿಟ್ಟು ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ತೋರಿಸ್ತೀನಿ ಬನ್ನಿ. SIT ಕಾಲೇಜ್ ಒಳಗಡೆ ಮೇಯ್ನ್ ಗೇಟಲ್ಲೇ ಹೋಗ್ಬೇಕು, ಫ್ರಂಟ್ ಗೇಟಲ್ಲಿ ಹೋದ್ರೇ ಸಿಗುತ್ತೆ. ಲೆಫ್ಟಲ್ಲಿ ಒಂಚೂರು ಒಳಗಡೆಗೆ ಹೋದರೆ ತುಂಬ ಚೆನ್ನಾಗಿದೆ ಶಿವನ ದೇವಸ್ಥಾನ. ಅಲ್ಲಿ ನೋಡೋದಕ್ಕೆ ತುಂಬ ಕಮ್ಮಿ ಅಲ್ಲಿ ಹೋಗೋದು. ಸರಿ ಇವತ್ತು ಇಲ್ಲೇ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ಇನ್ನು ನಮ್ಮ ತುಮಕೂರಲ್ಲಿ ದಸರಾ ಲೈಟ್ಸು ಹೇಳಂಗೆ ಇಲ್ಲ, ಅಷ್ಟು ಲೈಟ್ಸು ಈಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾಳೆಯಿಂದ ನವರಾತ್ರಿ ಬೇರೆ ಸ್ಟಾರ್ಟ್ ಅಲ್ವಾ, ಇನ್ನೂ ಜೋರಾಗೆ ಇದೆ, ಲೈಟ್ಸ್ ಇರುತ್ತೆ. ಇನ್ನೂ ಬೆಳಕಿದ್ದಂಗೆ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಇನ್ನು ಇಲ್ಲಿಗೆ ಬಂದ್ವಿ. ಇಲ್ಲಿ ವಾಕ್ ಮಾಡೋಕ್ಕೂ ತುಂಬ ಜನ ಬರ್ತಾರೆ, ವಾಕಿಂಗ್ ಮಾಡ್ತಾರೆ. ಅಂದರೆ ಅಷ್ಟು ದೊಡ್ಡದಾಗಿದೆ ಕ್ಯಾಂಪಸ್ SIT ಇದು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫುಲ್ ನೇಮ್ ಇದು. ಇನ್ನು ಇದೆ ಪುಟ್ಟ ದೇವಾಲಯ ಈಶ್ವರಂದು, ತುಂಬಾ ಚೆನ್ನಾಗಿದೆ. ಈಶ್ವರನ ಪಕ್ಕ ಒಂದು ಗಣೇಶ ಇದು ವಿಗ್ರಹ ಕೂಡ ಇದೆ, ತುಂಬ ಚೆನ್ನಾಗಿದೆ. ಕಣ್ಣು ಫುಲ್ ತೆರೆಸ್ಬೋದು. ಪಚ್ಚ ಐತೆ ಮಿಸ್ ಐತೆ ವಾನ್ ಲೈಟ್ ಪುರುಗ್ಲವು ఆటికిరా దగ్గర 4000 బరీ 10 నిమిషాలే, గంట సేపు అయితే ఇవ్వచ్చు. వింగ్స్ చూడు బాబు ఎంత పెద్దగా ఉంది. రషి చూడు, ఇదే హెలికాప్టర్ పైన పోతా అంటే కదా, అవి ఎంత సన్నగా కనపడతాయి కదా పైన పోయినోడు. చూడు ఇంత పెద్దగా వస్తాయి. ಇನ್ನೂ ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದಮೇಲೆ ಯೂನಿಲೇಟ್ ಹತ್ತ ಹೋದ್ವಿ. ಡಿಶ್ ವಾಷರ್ ನೋಡ್ಕೊಂಡು ಬರೋಣ ಅಂತ ಪಾತ್ರೆಗಳು ತೊಳೆದು ನಮ್ಮ ಮನೇಲಿ ಸಾಕಾಗೋಗುತ್ತೆ, ಅಷ್ಟು ಪಾತ್ರೆಗಳು ಬೀಳುತ್ತೆ. ಸರಿ ಇದೊಂದು ಎದ್ದು ಬಿಡಲಿ ಡಿಶ್ ವಾಷರು ಅಂದ್ಬಿಟ್ಟು ನೋಡ್ತಾಯಿದ್ವಿ ಸುಮ್ಮನೆ. ನೆಕ್ಸ್ಟ್ ಈಗ ಆಫರ್ಸ್ ಎಲ್ಲ ಕಡಿಮೆ ಆಗುತ್ತಲ್ವಾ, ಸರಿ ಯಾವುದಾದ್ರೂ ಒಂದು ಬೈ ಮಾಡೋಣ ಅಂತ ನೋಡ್ತಾಯಿದ್ವಿ. ಸೊ ಮೊದಲು ಹೆಂಗದು ವರ್ಕ್ ಆಗುತ್ತೆ ಹೆಂಗೆ ಅಂತ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸರಿ ನೆಕ್ಸ್ಟ್ ವೀಕ್ ಬರ್ತೀವಿ ನೋಡೋಣ, ಇದೆಲ್ಲ ಮೋದಿಯವ್ರು ಬೇರೆ ಇದೆಲ್ಲ ಕಮ್ಮಿಗೆ GST ಎಲ್ಲ ಹೇಳಿದಾರಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಹೋಗಿ ನೋಡಬೇಕು, ಆನ್ಲೈನ್ ಅವ್ರು ಆಫ್ಲೈನ್ ಗೊತ್ತಿಲ್ಲ, ಬಟ್ ತೊಗೊಳ್ಳೋದಂತೂ ಕನ್ಫರ್ಮ್ ಇದೆ. ಇನ್ನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ ಬರ್ತಾಯಿತ್ತಲ್ಲ, ಯಾರೂ ಮಿಸ್ ಮಾಡಲ್ಲ, ನೋಡ್ತಾರೆ. ನಾವು ನೋಡಿಕೊಂಡು ಜನಗಣ ಮನ ಬರೋವಾಗ ನಿಂತ್ಕೊಂಡು ರೆಸ್ಪೆಕ್ಟ್ ಕೊಡ್ತಾಯಿದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್.